ಶ್ರುತಿಸಿ ಗತಿ ಸೂತ್ರವನ್ನಾಡಿಸಿ ನಾರಾಯಣ ನಾರಾಯಣ ಜಗವ ಶ್ರುತಿಸಿ ಗತಿ ಸೂತ್ರವನ್ನಾಡಿಸಿ ಬಗೆ ಬಗೆಯಳೆನಿಸಿ ಮಾಯವೆನಿಸಿ ಬಗೆ ಬಗೆಯಳೆನಿಸಿ ಮಾಯವೆನಿಸಿ ರಾಗದ ಭೋಗದ ಉರಿಯಲು ಸಿಲುಕಿಸಿ ರಾಗದ ಭೋಗದ ಉರಿಯಲು ಸಿಲುಕಿಸಿ ನಾರಾಯಣ ನಾರಾಯಣ ರಾಗದ ಭೋಗದ ಉರಿಯಲು ಸಿಲುಕಿಸಿ ರಾಗದ ಭೋಗದ ಉರಿಯಲು ಸಿಲುಕಿಸಿ ಗೊಂಬೆಯಾಟವಯ್ಯ ಬ್ರಹ್ಮಾಂಡವೇ ಆ ದೇವನಾಡಿಸುವ ಬೊಂಬೆಯಾಟವಯ್ಯ ನಾರಾಯಣ ನಾರಾಯಣ ನಾಥ ಮಹಾತ್ಮ ಮಹಾರಾಜ ನಿನಗೆ ಮಂಗಳವಾಗಲಿ. ಈ ಪೀಠವನ್ನು ಮಂಡಿಸಿ ಆಗಬಹುದು. ಪೂಜ್ಯರೇ ಮಹಾರಾಜ ವಂದಿಸುವೆ ಮೌನೇಂದ್ರರೇ ನಿಮ್ಮ ಚರಣ ಕಮಲಕ್ಕೆ ವಂದಿಸುವೆ. ಪೂಜ್ಯರೇ ಮಹಾರಾಜ ಮೌನೇಂದ್ರರೇ ನಿಮ್ಮ ಚರಣ ಕಮಲಕ್ಕೆ ವಂದಿಸುವೆ. ಮಹಾರಾಜ ಇಂದಿನ ದಿನದ ಪೂಜ್ಯರೇ ಇಂದಿನ ದಿನದ ಜ್ಞಾನೋದ ಇಂದಿ ಓದಿನ ಜ್ಞಾನೋದ ಸಂಪನ್ನ ಯತಿವಾರ್ಯರೇ ವಂದಿಸುವೆ ಮೌನೇಂದ್ರರೇ ನಿಮ್ಮ ಚರಣ ಕಮಲಗೆ ವಂದಿಸುವೆ. ಬ್ರಹ್ಮಮಾತ್ರ ಪುತ್ರರಾದ ನಾರದ ಮಾತ್ರ ಮಹಾರಾಜ ತಾವಾದರೂ ಲೋಕವನ್ನು ಸಂಚರಿಸುತ್ತಿರುವರು. ಆದ ಕಾರಣ ಯಾವ ಯಾವ ಲೋಕದಲ್ಲಿ ಏನೇನು ವಿಶೇಷವಾದ ವರ್ತಮಾನವಿದ್ದರೆ ಅದನ್ನು ಮರಮಾಚದೆ ನನ್ನೊಡನೆ ತಿಳಿಸಬೇಕೆಂದು ಬಹು ವಿನಯದಿಂದ ಬೇಡಿಕೊಳ್ಳುವೆನು ಪೂಜ್ಯರೇ. ಆಗಲಿ ಮಹಾರಾಜ. ಮಹಾರಾಜ ಪೂಜ್ಯರೇ ನಾನು ಈ ದಿನ ದೇವಲೋಕಕ್ಕೆ ಹೋಗಿದ್ದೆನು. ಆ ದೇವಸಭೆಯಲ್ಲಿ ಸೂರ್ಯಕುಮಾರನಾದ ಶನಿದೇವರು ಹಾಗೂ ನಿಮ್ಮ ಗುರುಗಳಾದ ವಸಿಷ್ಠ ಮಹಾಮುನಿಗಳು ಎಲ್ಲರೂ ಸಹ ಅಲ್ಲಿಗೆ ಆಗಮಿಸಿದರು. ಆ ದೇವಸಭೆಯಲ್ಲಿ ನಿನ್ನ ವಿಚಾರವನ್ನು ತಿಳಿಸಿದಾಗ ವಸಿಷ್ಠ ಮಹಾಮುನಿಗಳು ನಿನ್ನ ಸತ್ಯವನ್ನು ಬಹಳವಾಗಿ ಕೊಂಡಾಡಿದರು ಮಹಾರಾಜ. ಏರು ಪೂಜ್ಯರೇ, ನಮ್ಮ ಕುಲಗುರುಗಳಾದ ವಸಿಷ್ಠ ಮಹಾಮುನಿಗಳು ನನ್ನ ವಿಚಾರವನ್ನು ದೇವಲೋಕದಲ್ಲಿ ಕೊಂಡಾಡುತ್ತಿದ್ದರೆ ಹೌದು ಮಹಾರಾಜ. ಪೂಜ್ಯರೇ ಏನೆಂಬುದಾಗಿ ಕೊಂಡಾಡುತ್ತಿದ್ದರು? ಮಹಾರಾಜ ಸತ್ಯವ್ರತನು ಸತ್ಯ ಧರ್ಮಗಳನ್ನು ಸ್ವಲ್ಪವೂ ತಪ್ಪದೆ ಸಹಜ ಪರಿಪಾಲನೆಯನ್ನು ಮಾಡುತ್ತಿರುವನು ಎಂಬುದಾಗಿ ನಿಮ್ಮ ಸತ್ಯವನ್ನು ಬಹಳವಾಗಿ ಕೊಂಡಾಡಿದರು ಮಹಾರಾಜ. ಬಹಳ ಸಂತೋಷ ಪೂಜ್ಯರೇ, ಮುಂದೇನಾಯಿತು ತಿಳಿಸಿ. ಮಹಾರಾಜ ಶನಿದೇವರಿಗೂ ವಸಿಷ್ಠ ಮಹಾಮುನಿಗಳಿಗೂ ಆ ನವಗ್ರಹಗಳ ವಿಚಾರವಾಗಿ ಪಂಥಗಳು ನಡೆದವು ಮಹಾರಾಜ. ಏನು ಪೂಜ್ಯರೇ, ಶನಿದೇವರಿಗೂ ವಸಿಷ್ಠ ಮಹಾಮುನಿಗಳಿಗೂ ನನ್ನ ವಿಚಾರವಾಗಿ ಪಂಥ ನಡೆಯುತ್ತೆ? ಹೌದು ಮಹಾರಾಜ. ಏನೆಂಬುದಾಗಿ ಪಂಥ ನಡೆಯಿತು ಪೂಜ್ಯರೇ? ಮಹಾರಾಜ ಆ ನವಗ್ರಹಗಳ ವಿಚಾರವಾಗಿ ಯಾವ ಯಾವ ಗ್ರಹಗಳು ಬಲವಂತರು ಎಂದು ಅವರಿಬ್ಬರಲ್ಲಿ ಪಂಥಗಳು ನಡೆದವು ಮಹಾರಾಜ. ಏನೆಂಬುದಾಗಿ ಪಂಥ ನಡೆಯಿತು ಪೂಜ್ಯರೇ? ಯಾವ ಯಾವ ಗ್ರಹಗಳು
ಬಲವಂತರು ಎಂದು ಪಂಥಗಳು ನಡೆದವು ಮಹಾರಾಜ. ಅದು ಅಲ್ಲದೆ ನಿನ್ನ ವಿಚಾರವನ್ನು ವಸಿಷ್ಠ ಮಹಾಮುನಿಗಳು ಅಲ್ಲಿ ತಿಳಿಸಿದಾಗ ಆ ಶನಿದೇವರು ಕೋಪಗೊಂಡು ನಿನ್ನನ್ನು ಸತ್ಯಭ್ರಷ್ಟನಾಗಿ ಮಾಡುವುದಾಗಿ ಶಪಥವನ್ನು ಕೈದಿರುವರು ಮಹಾರಾಜ. ಏನು ಪೂಜ್ಯರಿ, ಆ ಸೂರ್ಯಕುಮಾರನಾದ ಶನಿದೇವರು ನನ್ನ ವಿಚಾರವಾಗಿ ಶಪಥವನ್ನು ಕೈದರೆ? ಹೌದು ಮಹಾರಾಜ. ಪೂಜ್ಯರಿ, ಆ ಮಹಾನುಭಾವನಿಗೆ ನಾನೇನು ತಪ್ಪನ್ನು ಮಾಡಿರಲಿಲ್ಲವಲ್ಲ ಮಹಾರಾಜ. ಅದು ನನಗೆ ತಿಳಿಯದು. ನೀನು ಅದನ್ನು ತಿಳಿದುಕೊಳ್ಳಬೇಕಾದರೆ ಆ ನವಗ್ರಹಗಳ ವಿಚಾರವನ್ನು ನೀನೊಂದು ಸಾರಿ ತಿಳಿದುಕೊಂಡರೆ ಬಹಳ ಒಳ್ಳೆಯದು ಮಹಾರಾಜ. ಹೌದು ಪೂಜ್ಯರಿ, ನಾನಾದರೂ ನವಗ್ರಹಗಳ ವಿಚಾರವನ್ನು ಎಲ್ಲಿಯೋ ಅಲ್ಪ ಸ್ವಲ್ಪ ಕೇಳಿರುವೆನು. ಆದರೆ ಯಾವ ಯಾವ ಗ್ರಹಗಳೋ ಆ ಗ್ರಹಗಳಿಂದ ಈ ಭೂಲೋಕದ ಜನರಿಗೆ ಯಾವ ರೀತಿ ಫಲ ಸಿಗುವುದೆಂಬುದನ್ನು ತಿಳಿಸಬೇಕೆಂದು ತಮ್ಮಲ್ಲಿ ನನ್ನ ಅರಕೆ ಪೂಜ್ಯರೇ. ಮಹಾರಾಜ, ನವಗ್ರಹಗಳ ವಿಚಾರವನ್ನು ತಿಳಿದುಕೊಳ್ಳಬೇಕಾದರೆ ಬಹಳ ಭಕ್ತಿಯಿಂದ ಬಹಳ ಶ್ರದ್ಧೆಯಿಂದ ಆ ನವಗ್ರಹಗಳ ವಿಚಾರವನ್ನು ತಿಳಿದುಕೊಳ್ಳಬೇಕು ಮಹಾರಾಜ. ಆಗಬಹುದು, ತಿಳಿಸುವಂತರಾಗಿ ಪೂಜ್ಯರೇ. ಮಹಾರಾಜ, ನನಗೀಗ ಸಮಯವಿಲ್ಲ. ನಿಮ್ಮ ಅರಮನೆಯಲ್ಲಿರುವ ಪಂಡಿತೋತ್ತಮರನ್ನು ಕರೆಸಿ ಆ ನವಗ್ರಹಗಳ ವಿಚಾರವನ್ನು ಬಹಳ ಭಕ್ತಿಯಿಂದ ಬಹಳ ಶ್ರದ್ಧೆಯಿಂದ ತಿಳಿದುಕೋ ಮಹಾರಾಜ. ಆಗಲಿ ಪೂಜ್ಯರೇ, ತಾವಿನ್ನೂ ಹೋಗಿ ಬನ್ನಿ. ಆಗಬಹುದು. ನಾರಾಯಣ ಶ್ರೀಧರ ಸುಪಕರ ನಾರಾಯಣ ಶ್ರೀಧರ ಕೇಶವ ನಾರಾಯಣ 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 ಶ್ರೀಧರ ಕೇಶವ ನಾರಾಯಣ ಶ್ರೀಧರ ಸುಪಕರ ನಾರಾಯಣ ಶ್ರೀಧರ ಕೇಶವ ನಾರಾಯಣ 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 ಆದಿ ಅಂಜನು ನೀನೆ ಅಗಣಿತ ಮಹಿಮನೆ ಆದಿ ಅಂಜನು ನೀನೆ ಅಗಣಿತ ಮಹಿಮನೆ ವೇದರಹಿತ ಬಾರ ದಯ ತೋರೋ ಹರಿ ವೇದರಹಿತ ಬಾರ ದಯ ತೋರೋ ಹರಿ ಶ್ರೀಧರ ಕೇಶವ ನಾರಾಯಣ ಶ್ರೀಧರ ಸುಪಕರ ನಾರಾಯಣ ಶ್ರೀಧರ ಕೇಶವ ನಾರಾಯಣ ನಾರಾಯಣ ನಾರಾಯಣ. ಸತ್ಯವ್ರತ ಮಹಾರಾಜನಿಗೆ ಆ ನವಗ್ರಹಗಳ ವಿಚಾರವಾಗಿ ತಿಳಿದುಕೋ ಎಂದು ತಿಳಿಸಿದ್ದಾಯಿತು. ಆ ನವಗ್ರಹಗಳ ವಿಚಾರವಾಗಿ ಆತನ ಸತ್ಯವು ಈ ಪ್ರಪಂಚಕ್ಕೆ ತಿಳಿಯುವಂತಾಗಲಿ. ನಾರಾಯಣ ನಾರಾಯಣ. ಪ್ರಭು ನಿನ್ನ ಜ್ಞಾನ ಅಭವ ನಟನ ವಿಭವ ನಾರಾಯಣ ಪ್ರಭು ನಿನ್ನ ಜ್ಞಾನ ನಾರಾಯಣ ನಾರಾಯಣ.
ಪರಮಾತ್ಮನು ನೀನೆ ಜೀವಾತ್ಮನು ನೀನೆ ನಾರಾಯಣ ನಾರಾಯಣ ಪರಮಾತ್ಮನು ನೀನೆ ಜೀವಾತ್ಮನು ನೀನೆ ಹೇ ಗೋವಿಂದ ನಾರಾಯಣ ನೀನೆ ನಾರಾಯಣ ಹೇ ಗೋವಿಂದ ನಾರಾಯಣ ನೀನೆ ಪ್ರಭು ನನ್ನ ಜ್ಞಾನ ಮನೆಯಲ್ಲಿ ಭೋಜನವೆಂದರೆ ಜನವಾದರು ಹೊರಡುವೆವು ಜನವಾದರು ಹೊರಡುವೆವು ಈ ಜಗತಿ ಭೋಜನದಿ ರಾಜುಪ ಸುಖವನ್ನು ನಾಬಲ್ಲೆ ರಾಜರ ಮನೆಯಲ್ಲಿ ಭೋಜನವೆಂದರೆ ಭೋಜನವಾದರು ಒಳವು ಈ ಜಗತಿ ಭೋಜನದಿ ರಾಜುಪ ಸುಖವನ್ನು ನಾಬಲ್ಲೆ ಅಪ್ಪಳ ಸಂಡಿಗೆ ಉಪ್ಪಿನ ಅಪ್ಪಳ ಸಂಡಿಗೆ ಉಪ್ಪಿನಕಾಯಿಗಳು ದಪ್ಪ ದಪ್ಪನೆ ನೋಡುವೆವು ದಪ್ಪ ದಪ್ಪನೆ ನೋಡುವೆವು ಈ ಜಗದಿ ಭೋಜನದಿ ರಾಜಪ ಸುಖವನ್ನು ನಾಬಲ್ಲೆ ಸಾಕಪ್ಪ ಸಾಕು ಈ ಬ್ರಾಹ್ಮಣರ ಸವಾಸ ಮಾತ್ರ ಸಾಕು ಅದಂಗಿರ್ಲಿ ಎಲ್ಲ ಶಾಸ್ತ್ರಗಳು ಬಂದಂತಾಯ್ತು ಈ ಕುಂಟಾ ಶಾಸ್ತ್ರ ಒಬ್ರು ಬಂದಿದ್ರೆ ಬಹಳ ಚೆನ್ನಾಗಿರ್ತಿತ್ತು ಅಂತ ಬರೀಕೆ ನೋಡಿ ನಾನೆಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದೀನಿ. ರಂಗಾಶಾಸ್ತ್ರಿಗಳು ಸುಭಾಷಾಸ್ತ್ರಿಗಳು ಎಲ್ಲ ಅಟ್ಕಾಯಿಸ್ಕೊಂಡು ಎಲ್ಲೋ ಹೊರಟಾಗಿದೆ. ಬಿಟ್ಟು ಬಾಯ್ ಬಿಟ್ಟಂಗೆ ನಮ್ಮ ಮೂರ್ ಕಲ್ಯಾಣ ಮಷ್ಟೇ ಬಿಡ್ತಲ್ಲ ಹಂಗೆ ಬಿಟ್ಕೊಂಡು ನಿಂತ್ಕೊಂಡ್ಬಿಟ್ರಲ್ಲ, ತಾವ್ ಎಲ್ಲಿ ಹೊಂಟಿದ್ದೀರಾ ಅಂತ ಕೇಳ್ತಾ ಇದ್ದೀನಿ. ಅಯ್ಯೋ ನಮ್ ಕತೆ ಏನ್ ಕೇಳ್ತಾರೆ ಬಿಡಿ ಸ್ವಾಮಿ. ಆಗೇನು ಹುಮ್ಮಸ್ಸಲ್ಲಿದ್ದೆ, ಎಲ್ಲಾ ಕಡೆ ಒಡ್ಡಾಡ್ಕೊಂಡಿದ್ದೆ, ಎರಡೆರಡು ಮದ್ವೆ ಆದೆ. ಈಗ ನೋಡಿ ಸ್ವಾಮಿ, ಆ ಕಡೆಗೂ ಹೋಗಕ್ಕಾಯ್ತಿಲ್ಲ, ಈ ಕಡೆಗೂ ಹೋಗಕ್ಕಾಯ್ತಿಲ್ಲ. ನಮ್ದಾಗಿರ್ಲಿ ಬಿಡಿ ಸ್ವಾಮಿ. ಎಲ್ಲ ಎಲ್ಲ ಹೊರಟಿದ್ದೀರಾ? ನಾವು ಸತ್ತಿರೋ ರಾಜರ ಮಹಾರಾಜರ ಮನೆಯಲ್ಲಿ ಫಂಕ್ಷನ್ ಇಟ್ಕೊಂಡಿದ್ದಾರೆ ಇವತ್ತು. ನವಗ್ರಹಗಳ ಬಗ್ಗೆ ಚರ್ಚೆ ಇಟ್ಕೊಂಡಿದ್ದಾರೆ. ತಿಥಿ ಕಾರ್ಯಕ್ಕೆ ಹೋಗ್ತಿದ್ದೀರಿ? ಹೌದು. ನಿಮ್ಮ ಅಪ್ಪಂದು ಮದುವೆ ಕಾರ್ಯಕ್ಕೆ, ನಿಮ್ಮ ಅಮ್ಮಗೊಂದು ನಾಮಕರಣಕ್ಕೆ ಹೋಗ್ತಿದ್ದೀರಿ? ಹೌದು. ಬರ್ತಿದ್ದೀರಾ ನೀವು? ಸ್ವಾಮಿ ನೀವೇನ್ ಒದರ್ತಿದ್ದೀರೋ ನಮಗೆ ಕೇಳಿಸ್ತಿಲ್ಲ. ನಮ್ದು ತೋಟ ಇದೆಯಲ್ಲ, ತೋಟ
ತುಂಬಾ ದೂರ. ಸ್ವಲ್ಪ ಏನಾದ್ರು ಹೇಳದಿದ್ರೆ ಜೋರಾಗಿ ಬಂದೇಳಿ. ಸತ್ಯವ್ರತ ಮಹಾರಾಜರ ಮನೇಲಿ ನವಗ್ರಹ ಕಾರ್ಯಕ್ರಮ ಚರ್ಚೆ ಇಟ್ಕೊಂಡಿದ್ದಾರೆ. ಓ ಹಾಗೆ. ಹೌದು. ನೋಡಿ ಸ್ವಾಮಿ, ನೀವೀಗ ಒದ್ರಿದ್ದು ನಮ್ಮ ಕಿವಿಗೆ ಈಗ ತಗ್ಲತ್ತು. ಆಯ್ತು, ನಾವು ಆ ಕಡೆನೆ ಹೊರಟಿದ್ವಿ. ಬನ್ನಿ ಹೊರಡೋಣ. ಆಯ್ತು ಬನ್ನಿ ಸ್ವಾಮಿ. ಇಲ್ವೇ ಸ್ವಾಮಿ, ಬರುವಾಗ ಮರ್ತು ಬಂದ್ಬಿಟ್ಟು ಗಡಿ ಬಿಡಿದಲ್ಲಿ ಬನ್ನಿ. ಪಂಡಿತೋತ್ತಮರಿಗೆ ನಮಸ್ಕರಿಸುವೆನು. ಅಯ್ಯ ಸತ್ಯವ್ರತ ಮಹಾರಾಜ, ನಿಮಗೆ ಮಂಗಳವಾಗಲಿ. ನಮ್ಮನ್ನು ಇಷ್ಟೊಂದು ಜಾಗೃತಿಯಿಂದ ಕರೆಸಿದ ಕಾರಣವಾದವನ್ನು ತಿಳಿಸಬೇಕು. ಪಂಡಿತೋತ್ತಮರೇ, ನಿಮ್ಮನ್ನು ಇಷ್ಟೊಂದು ಜಾಗೃತಿಯಿಂದ ಕರೆಸಿದ ಕಾರಣವೇನೆಂದರೆ, ನವಗ್ರಹಗಳ ವಿಚಾರವನ್ನು ತಿಳಿಯಬೇಕೆಂದು ನನ್ನ ಮನಸ್ಸೇಕೋ ಬಹಳ ಆತರ ಪಡುತ್ತಿರುವುದು. ಆದ ಕಾರಣ ನೀವುಗಳೆಲ್ಲರೂ ಒಬ್ಬೊಬ್ಬರಾಗಿ ಒಂದೊಂದು ಗ್ರಹದ ವಿಚಾರವನ್ನು ತಿಳಿಸಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುವೆನು ಪೂಜ್ಯರೇ. ಅಯ್ಯ ಸತ್ಯವ್ರತ ಮಹಾರಾಜ, ಹಾಗಾದ್ರೆ ಕೇಳು. ನಾನು ಮೊದಲನೇ ಗ್ರಹವಾದಂತ ಆ ಸೂರ್ಯ ದೇವರ ವಿಚಾರವನ್ನು ಹೇಳುವೆನು. ಮನೋಭಾವ ಚಿತ್ತದಿಂದ ಕೇಳುವಂತನಾಗೋ. ತಿಳಿಸುವಂತರಾಗಿ ಪೂಜ್ಯರೇ. ರಾಜ ಗ್ರಹವು ಸೂರ್ಯ, ಕೇಳಯ್ಯ ರಾಜ ರಾಜ ರಾಜನು ತೇಜ. ರಾಜ ಗ್ರಹವು ಸೂರ್ಯ, ಕೇಳಯ್ಯ ರಾಜ ರಾಜ ರಾಜನು ತೇಜ. ರಾಜ ಗ್ರಹವು ಸೂರ್ಯ, ಕೇಳಯ್ಯ ರಾಜ ರಾಜ ರಾಜನು ತೇಜ. ಇವನ ಹತ್ತಿಸೋ ಜನಕ್ಕೆ ಬೇಡಿದ ಓದ ಕೊಡುವ. ಇವನ ಹತ್ತಿಸೋ ಜನಕ್ಕೆ ಬೇಡಿದ ವರ ಕೊಡುವ. ಸರ್ವ ಸಿದ್ಧಿಯುಳ್ಳ ನಿರ್ಮಲನೇ ಸೂರ್ಯ. ಸರ್ವ ಸಿದ್ಧಿಯುಳ್ಳ ನಿರ್ಮಲನೇ ಸೂರ್ಯ. ರಾಜ ಗ್ರಹವು ಸೂರ್ಯ, ರಾಜ ಗ್ರಹವು ಸೂರ್ಯ, ಕೇಳಯ್ಯ ರಾಜ ರಾಜ ರಾಜನು ತೇಜ. ಅಯ್ಯ ಸತ್ಯವ್ರತ ಮಹಾರಾಜ, ಪಂಡಿತೋತ್ತಮರೇ, ಈ ಸೂರ್ಯನು ಬೆಳಗಿನ ವೇಳೆಯಲ್ಲಿ ವಿಷ್ಣು ಸ್ವರೂಪನಾಗಿಯೂ ಮತ್ತು ಮಧ್ಯಾಹ್ನದ ವೇಳೆಯಲ್ಲಿ ಈಶ್ವರ ಸ್ವರೂಪನಾಗಿ ಹಾಗೂ ಸಾಯಂಕಾಲದ ವೇಳೆಯಲ್ಲಿ ಬ್ರಹ್ಮ ಸ್ವರೂಪನಾಗಿ ಈ ಮೂರು ಲೋಕಕ್ಕೂ ಬಿಸಿಲು ಬೆಳಕನ್ನು ಕೊಟ್ಟು ಕಾಪಾಡುವನಾದ ಕಾರಣ ಈತನೇ ಮಹಾಶ್ರೇಷ್ಠನು ಮಹಾಪ್ರಭು. ಅಲ್ಲದೆ ಈತನನ್ನು ಗೋಧಿ ಮತ್ತು ಕಗ್ಗಲಿ ಪತ್ರೆಯಿಂದ ಪೂಜಿಸಿದಲ್ಲಿ ಈತನಿಗೆ ಪೂಜಿಸಿದಂತವರಿಗೆ ಅಷ್ಟೈಶ್ವರ್ಯ ಸೌಭಾಗ್ಯವನ್ನು ಕೊಟ್ಟು ಕಾಪಾಡುವನು. ಆದ್ದರಿಂದ ಈತನೇ ಮಹಾಶ್ರೇಷ್ಠನು ಮಹಾಪ್ರಭು. ಬಹಳ ಸಂತೋಷ ಪಂಡಿತೋತ್ತಮರಿ. ಆ ಸೂರ್ಯ ದೇವನ ವಿಚಾರವನ್ನು ಕೇಳಿ ನನ್ನ ಮನಸ್ಸಿಗಾದರೂ ಮಹದಾನಂದವಾಗಿರುವುದು. ಆದ ಕಾರಣ ನಾವು ಕೊಡುವ ಈ ಫಲಪುಷ್ಪಾದಿಗಳಿಂದ ಆ ಸೂರ್ಯ ದೇವರನ್ನು ಬಹಳ ಭಕ್ತಿಯಿಂದ ಪೂಜಿಸುವರಾಗಿ ಪಂಡಿತೋತ್ತಮರೇ. ಪಂಡಿತೋತ್ತಮರೇ, ಮಹಾಪ್ರಭು ಮತ್ತೊಂದು ಗ್ರಹದ ವಿಚಾರವನ್ನು ತಿಳಿಸುವರಾಗಿ. ಮಹಾಪ್ರಭು, ನಾನು ಎರಡನೇ ಗ್ರಹವಾದಂತ ಆ ಚಂದ್ರ ದೇವನ ವಿಚಾರವನ್ನು ತಿಳಿಸುವೆನು. ಮನೋಭಾವ ಚಿತ್ತದಿಂದ ಕೇಳುವಂತರಾಗಿ. ತಿಳಿಸುವಂತರಾಗಿ ಪಂಡಿತೋತ್ತಮರೇ. ಶಾಂತ ರೂಪದಿಂದ ತನ್ನಿರುತ್ತಿರೆ ಧಾತ್ರಿಯೊಳಗೆ ನೀ ಕೀರ್ತಿವಂತರು.
ಮಹಾಪ್ರಭು, ಪಂಡಿತೋತ್ತಮರೇ, ಈ ಚಂದ್ರನು ಬಿಸಿಲಿನ ಬೇಗೆಗೆ ಬಾಡಿ ಹೋಗಿರ್ತಕ್ಕಂತಹ ಸಸ್ಯಾದಿಗಳಿಗೆಲ್ಲ ರಾತ್ರಿಯ ವೇಳೆಯಲ್ಲಿ ಬಂದು ತನ್ನ ತನುವನ್ನೆರೆದು ಆ ಸಸ್ಯಗಳಿಗೆ ಮತ್ತೆ ಕಾಂತಿ ಬರುವಂತೆ ಮಾಡುವನಯ್ಯ. ಅದು ಅಲ್ಲದೆ ಈತನು ಮಾನವ ಜನ್ಮವನ್ನೇ ಸೇರಿತೆ ಆದರೆ ಮಾನವರ ಪ್ರಾಣವನ್ನು ಸಹ ತೆಗೆಯಬಲ್ಲನು. ಅಷ್ಟೂ ಅಲ್ಲದೆ ಪರಮೇಶ್ವರನ ಶಿರಸ್ಸಿನಲ್ಲಿ ಅರ್ಧಚಂದ್ರಾಕೃತಿಯಲ್ಲಿ ನಲಿಯುತ್ತಿರುವನಾದ ಕಾರಣ ಈತನೇ ಮಹಾಶ್ರೇಷ್ಠನು. ಅಲ್ಲದೆ ಈತನನ್ನು ಯಾರು ಗೋಧಿ, ಅಕ್ಕಿ ಮತ್ತು ಮುದುಕದ ಪತ್ರೆಯಿಂದ ಪೂಜಿಸಿದಲ್ಲಿ ಅವರಿಗೆ ಅಷ್ಟೈಶ್ವರ್ಯ ಸೌಭಾಗ್ಯವನ್ನು ಕೊಟ್ಟು ಕಾಪಾಡುವನಾದ ಕಾರಣ ಈತನೇ ಮಹಾಶ್ರೇಷ್ಠನೆಂದು ಧಾರಾಳವಾಗಿ ಹೇಳಬಹುದು. ಬಹಳ ಸಂತೋಷ ಪಡಿದೋತ್ತಮರೇ, ಆ ಚಂದ್ರದೇವನ ವಿಚಾರವನ್ನು ಕೇಳಿ ನನ್ನ ಮನಸ್ಸಿಗಾದರೂ ಮಹದಾನಂದವಾಗಿರುವುದು. ಆದುದರಿಂದ ನಾವು ಕೊಡುವ ಈ ಫಲಪುಷ್ಪಾದಿಗಳಿಂದ ಆ ಚಂದ್ರದೇವನನ್ನು ಬಹಳ ಭಕ್ತಿಯಿಂದ ಪೂಜಿಸುವರಾಗಿ ಪಂಡಿತೋತ್ತಮರೇ. ಪಂಡಿತೋತ್ತಮರೇ, ಮತ್ತೊಂದು ಗಗನ ವಿಚಾರವನ್ನು ತಿಳಿಸುವರಾಗಿ. ಮಹಾಪ್ರಭು, ನಾನು ಮೂರನೇ ಗ್ರಹವಾದ ಆ ಅಂಗಾರಕನ ವಿಚಾರವನ್ನು ತಿಳಿಸುವೆನು. ಮನೋಭಾವಚಿತ್ತದಿಂದ ಕೇಳುವಂತರಾಗಿ ತಿಳಿಸುವಂತರಾಗಿ ಪಂಡಿತೋತ್ತಮರೇ. ಕ್ರೂರಗ್ರಹ ಬಿದು ಕೇಳು ಪರಕ್ರಮಿ ಮಂಗಳ, ಪರಕ್ರಮಿ ಮಂಗಳ ಯಾರು ಆರೀಗ ಮಹಿಮೆಯ ಯಾರು ಆರೀಗನು ಇವನ ಮಹಿಮೆಯ ಉರಗವಿದು ಕೇಳು ಪರಕ್ರಮಿ ಮಂಗಳ, ಪರಕ್ರಮಿ ಮಂಗಳ, ಪರಕ್ರಮಿ ಮಂಗಳ. ಈ ಮಂಗಳನು ಜಾತಿಯಲ್ಲಿ ಸುನಾರನು. ಈತನನ್ನು ಯಾರು ಭಯ ಭಕ್ತಿಯಿಂದಲೇ ಪೂಜಿಸುವರು ಅವರಿಗೆ ಅಷ್ಟೈಶ್ವರ್ಯ ಸೌಭಾಗ್ಯವನ್ನು ಕೊಟ್ಟು ಕಾಪಾಡುವನು. ಮತ್ತು ಈತನನ್ನು ಯಾರು ಅನಾದರಣೆಯಿಂದ ಪೂಜಿಸುವರು ಅವರಿಗೆ ಗಜ್ಜಿ, ತುರಿಕೆ ಮುಂತಾದ ರೋಗ ರುಜಿನಾದಿಗಳನ್ನು ಕೊಟ್ಟು ಕಾಡುವನಾದ ಕಾರಣ ಈತನೇ ಮಹಾಶ್ರೇಷ್ಠನು. ಈತನನ್ನು ತುಗರಿ ಕಾಳು ಮತ್ತು ಕಗ್ಗಲಿ ಪತ್ರೆಯಿಂದ ಪೂಜಿಸಿದಲ್ಲಿ ಅವಂತವರಿಗೆ ಅಷ್ಟೈಶ್ವರ್ಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡುವನಾದ ಕಾರಣ ಈತನೇ ಮಹಾಶ್ರೇಷ್ಠನು. ಮಹಾಪ್ರಭು, ಬಹಳ ಸಂತೋಷ ಪಡಿದೋತ್ತಮರೇ, ಆ ಮಂಗಳ ದೇವನ ವಿಚಾರವನ್ನು ಕೇಳಿ ನನ್ನ ಮನಸ್ಸಿಗಾದರೂ ಮಹದಾನಂದವಾಗಿರುವುದು. ಆದ ಕಾರಣ ನಾವು ಕೊಡುವ ಈ ಫಲಪುಷ್ಪಾದಿಗಳಿಂದ ಆ ಮಂಗಳ ದೇವನನ್ನು ಬಹಳ ಭಕ್ತಿಯಿಂದ ಪೂಜಿಸುವರಾಗಿ ಪಂಡಿತೋತ್ತಮರೇ, ಮತ್ತೊಂದು ಗಗದ ವಿಚಾರವನ್ನು ತಿಳಿಸುವರಾಗಿ. ಮಹಾಪ್ರಭು, ನಾನು ಬುಧ ದೇವರ ವಿಚಾರವನ್ನು ತಿಳಿಸುವೆನು. ಮನೋಭಾವಚಿತ್ತದಿಂದ ಕೇಳುವಂತರಾಗಿ ತಿಳಿಸುವರಾಗಿ ಪಂಡಿತೋತ್ತಮರೇ. ಬಲವಂತ
ಮಹಾಪ್ರಭು, ಪಂಡಿತೋತ್ತಮರೇ, ಈ ಬುಧದೇವನು ಎಂತವನೆಂದರೆ ತನ್ನ ಬುದ್ಧಿಯಿಂದ ಹೆಚ್ಚಿನ ಧನ ಲಾಭವನ್ನು ಸಂಪಾದಿಸುವನಾದ ಕಾರಣ ಈತನೇ ಮಹಾಶ್ರೇಷ್ಠನೆಂದು ಧಾರಾಳವಾಗಿ ಹೇಳು. ಅಲ್ಲದೆ ಈತನಿಗೆ ಹೆಸರು ಕಾಳು ಮತ್ತು ಉತ್ರಾಣಿ ಪತ್ರೆಯಿಂದ ಪೂಜಿಸಿದಲ್ಲಿ ಅಂತವರಿಗೆ ಆರೋಗ್ಯ ಭಾಗ್ಯ ಅಷ್ಟೈಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡುವನಾದ ಕಾರಣ ಈತನೇ ಮಹಾಶ್ರೇಷ್ಠನು ಮಹಾಪ್ರಭು. ಬಹಳ ಸಂತೋಷ ಪಂಡಿತೋತ್ತಮರೇ. ಬುಧದೇವನ ವಿಚಾರವನ್ನು ಕೇಳಿ ನನ್ನ ಮನಸ್ಸಿಗಾದರೂ ಮಹದಾನಂದವಾಗಿರುವುದು ಪಂಡಿತೋತ್ತಮರೇ. ಆದ ಕಾರಣ ನಾವು ಕೊಡುವ ಈ ಫಲಪುಷ್ಪಾದಿಗಳಿಂದ ಬುಧದೇವನನ್ನು ಬಹಳ ಭಕ್ತಿಯಿಂದ ಪೂಜಿಸುವರಾಗಿ ಪಂಡಿತೋತ್ತಮರೇ, ಮತ್ತೊಂದು ಕಾದ ವಿಚಾರವನ್ನು ತಿಳಿಸುವರಾಗಿ ಹೇಳುವಂತಾಗಿ ಪೂಜ್ಯರೇ. ಹಲೋ ಪಂಡಿತೋತ್ತಮರೇ, ಮಹಾಪ್ರಭು, ಜ್ಞಾನಪ್ರದನಾದ ಬೃಹಸ್ಪತಿಯನ್ನು ಭಕ್ತಿಯಿಂದ ಪೂಜಿಸಿದವರಿಗೆ ಸಕಲ ಐಶ್ವರ್ಯವನ್ನು ವಿದ್ಯಾಬುದ್ಧಿಯನ್ನು ಕೊಟ್ಟು ಕಾಪಾಡುವರು. ಪ್ರಭು, ವಿದ್ಯಾಬುದ್ಧಿಯನ್ನು ಕೊಟ್ಟು ಕಾಪಾಡುವರು. ಈತನಿಗೆ ಆಹಾರದಲ್ಲಿ ಕಡಲೆಕಾಳು, ಅರಳಿ ಪತ್ರೆ, ಗಂಧ ಪುಷ್ಪ, ಕೆಂಪು ವಸ್ತ್ರಗಳನ್ನಿಟ್ಟು ಪೂಜಿಸಿದಂತವರಿಗೆ ಸಕಲ ಐಶ್ವರ್ಯ ವಿದ್ಯಾಬುದ್ಧಿಯನ್ನು ಕೊಟ್ಟು ಕಾಪಾಡುವರು ಪ್ರಭು. ಆದ್ದರಿಂದ ಈ ಗುರುಗ್ರಹವೇ ಶ್ರೇಷ್ಠವೆಂದು ನಾನು ಹೇಳುತ್ತೇನೆ ಪ್ರಭು. ಬಹಳ ಸಂತೋಷ ಪಂಡಿತೋತ್ತಮರೇ. ನಗರೋರಾಧಿಕಂ ಎಂಬಂತೆ ಪ್ರತಿಯೊಬ್ಬ ಮನುಷ್ಯನಿಗೂ ಗುರುಕೃಪೆ ಆಶೀರ್ವಾದ ಇದ್ದೇ ಇರಬೇಕಾದುದರಿಂದ ಆ ಗುರುದೇವನಿಗೂ ನನ್ನ ಅನಂತ ವಂದನೆಗಳು ಪಂಡಿತೋತ್ತಮರೇ. ಆ ಗುರುದೇವನಿಗೂ ಸಹ ನಾವು ಕೊಡುವ ಫಲಪುಷ್ಪಾದಿಗಳಿಂದ ಆ ಗುರುದೇವನನ್ನು ಬಹಳ ಭಕ್ತಿಯಿಂದ ಪೂಜಿಸುವರಾಗಿ ಪಂಡಿತೋತ್ತಮರೇ, ಮತ್ತೊಂದು ಗಗದ ವಿಚಾರವನ್ನು ಹಾಗೆ ಮಹಾಪ್ರಭು, ನಾನು 6ನೇ ಗ್ರಹವಾದಂತ ಆ ಶುಕ್ರ ದೇವನ ವಿಚಾರವನ್ನು ತಿಳಿಸುವೆನು. ಮನೋಭಾವಚಿತ್ತದಿಂದ ಕೇಳುವಂತರಾಗಿ ತಿಳಿಸುವಂತರಾಗಿ ಪಂಡಿತೋತ್ತಮರೇ. ಶುಕ್ರ ನಂಬುವನವನೋ ಸತ್ಯವ್ರತರಾದ ಕೇಳೋ, ಶುಕ್ರ ನಂಬುವನವನೋ ಸತ್ಯವ್ರತರಾದ ಕೇಳೋ, ಸಕಾಲ ದೈತ್ಯರಿಗೆ ಆಡಿ
ರಾಜಕ್ಕೆ ಹೇಳು, ಸತ್ಯುಗ ರಾಜಕ್ಕೆ ಹೇಳು. ಮಹಾಪ್ರಭು, ಈ ಶುಕ್ರನು ಎಂತವನೆಂದರೆ ದೈತ್ಯರ ಸಕಲ ಕಷ್ಟಗಳಲ್ಲಿಯೂ ಅಂದರೆ ರಾಕ್ಷಸರ ಸಕಲ ಕಷ್ಟಗಳಲ್ಲಿಯೂ ಭಾಗಿಯಾಗಿ ಅವರ ಕಷ್ಟಗಳನ್ನು ದೂರ ಮಾಡುವನು. ಮತ್ತು ಈತನಲ್ಲಿ ಮಂತ್ರ ಸಂಜೀವಿನಿ ಎಂಬ ಮಂತ್ರವಿದ್ಯೆ ಇರುವುದರಿಂದ ಸತ್ತಂತವರನ್ನು ಸಹ ಬದುಕಿಸುವನು ಮಹಾಪ್ರಭು. ಆದ್ದರಿಂದ ಈತನೇ ಮಹಾಶ್ರೇಷ್ಠನು. ಅಲ್ಲದೆ ಈತನಿಗೆ ಅವರೇ ಕಾಳು ಮತ್ತು ಹತ್ತಿ ಪತ್ರೆಯನ್ನಿಟ್ಟು ಪೂಜಿಸಿದಲ್ಲಿ ಅವರಿಗೆ ಅಷ್ಟೈಶ್ವರ್ಯ, ಸೌಭಾಗ್ಯ, ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡುವನಾದ ಕಾರಣ ಈತನೇ ಮಹಾಶ್ರೇಷ್ಠನು ಮಹಾಪ್ರಭು. ಆ ಶುಕ್ರದೇವನ ವಿಚಾರವನ್ನು ಕೇಳಿ ನನ್ನ ಮನಸ್ಸಿಗಾದರೂ ಮಹದಾನಂದವಾಗಿರುವುದು. ಆದ ಕಾರಣ ನಾವು ಕೊಡುವ ಈ ಫಲಪುಷ್ಪಾದಿಗಳಿಂದ ಆ ಶುಕ್ರದೇವನನ್ನು ಬಹಳ ಭಕ್ತಿಯಿಂದ ಪೂಜಿಸುವರಾಗಿ. ಪಂಡಿತೋತ್ತಮರೇ, ಪ್ರಭು ತಾವು ಏನು ಹೇಳಿವ್ರಿ? ಪ್ರಭು ಅತಿ ಬಲಶಾಲಿಯು ಅತಿ ಭಯಂಕರವು ಬಹು ಪ್ರಖ್ಯಾತವಾದ ಗ್ರಹವು. ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸಿ ಜಗತ್ತಿಗೆ ಕಲ್ಯಾಣ ಉಂಟು ಮಾಡುವ ಗ್ರಹವು. ಅದು ಅಲ್ಲದೆ ತಾನು ಜನಿಸಿದ ಕೂಡಲೇ ತಂದೆಯಾದ ಸೂರ್ಯದೇವನು ಈತನ ರೂಪವನ್ನು ನೋಡಲು ನಾನಾದರೂ ಜಗತ್ತಿಗೆ ಬೆಳಕು ಕೊಡುವ ಸೂರ್ಯನು ನನಗೆ ಇಂಥ ಕಪ್ಪು ರೂಪದ ಮಗನು ಜನಿಸಿರುವನೆಂದು ಮನಸ್ಸಿನಲ್ಲಿ ಕಳವಳ ಪಡುತ್ತಿರುವಾಗ ಮಗುವಾಗಿ ತೊಟ್ಟಲೆ ಮನಗಿದ್ದ ಶನಿದೇವರು ಉಗ್ರನಾಗಿ ಕೋಪಾದೃಷ್ಟರಿಂದ ತಂದೆಯಾದ ಸೂರ್ಯದೇವನ ಮೇಲೆ ವಕ್ರದೃಷ್ಟಿಯನ್ನು ಬೀರಿದರು. ಆಗ ತಂದೆಯಾದ ಸೂರ್ಯದೇವನಿಗೆ ಮಂದ ಬುದ್ಧಿ ಕವಿದು ಕುಷ್ಠರೋಗವು ಪ್ರಾಪ್ತವಾಗಿತ್ತು. ಅದು ಅಲ್ಲದೆ ಸಾರಥಿಯಾದ ಹರುಣನು ಸಹ ರಥ ನಡೆಸಿದ ಸಾರಥಿಯಾದ ಅರುಣನು ಸಹ ಎಳವನಾದನು. ರಥಕ್ಕೆ ಕಟ್ಟಿದ ಅಶ್ವಗಳ ಕಣ್ಣು ಕಾಣದೆ ಹಿಂಗೆ ಹೋದವು. ಪ್ರಭು, ಇಷ್ಟೇ ಅಲ್ಲ, ಕಾಲಾನುಗ್ರಹನಾದ ಕಾಕವಾಹನು ಉಗ್ರನಾದರೆ ಖಾದ್ರಿ ವೇಷದಲ್ಲಿ ಬಂದು ಕಾಡಿಸಿ ನಡಿಸುವನು. ಅದು ಅಲ್ಲದೆ
ತ್ರಿಮೂರ್ತಿಗಳನ್ನು ಸಹ ತನ್ನ ಪ್ರಭಾವಕ್ಕೆ ಒಳಪಡಿಸಿಕೊಂಡು ತಾವೇ ಪ್ರಖ್ಯಾತರೆಂದು ಮೆರೆತಿರುವರು ಪ್ರಭು. ಆದ್ದರಿಂದ ಇವರನ್ನು ಯಾರು ಕಥಾ ಶ್ರಾವಣ ಮಾಸದಲ್ಲಿ ಪ್ರತಿ ಶನಿವಾರ ಯಾರು ಇವರು ಭಯಭಕ್ತಿಯಿಂದ ಪೂಜಿಸುವರೋ ಅಂಥವರಿಗೆ ಬೇಕಾದ ವರವನ್ನು ಕೊಟ್ಟು ಕಾಪಾಡುವರು. ಇವರನ್ನು ಪೂಜಿಸುವ ಬಗೆ ಹೇಗೆಂದರೆ ಎಳ್ಳಿನ ರಾಶಿಯನ್ನು ಏರಿಸಿ, ಕಪ್ಪು ವಸ್ತ್ರವನ್ನು ಧರಿಸಿ, ಬನ್ನಿ ಪತ್ರೆಯನ್ನು ಮುಡಿಸಿ, ಅರಿಶಿಣ ಕುಂಕುಮ ತಾಂಬೂಲ ಫಲಪುಷ್ಪಾದಿಗಳಿಂದ ಯಾರು ಇವರನ್ನು ಭಯಭಕ್ತಿಯಿಂದ ಪೂಜಿಸುವರೋ ಅಂಥವರಿಗೆ ಬೇಕಾದ ವರವನ್ನು ಕೊಟ್ಟು ಕಾಪಾಡುವರು. ಆದ್ದರಿಂದ ಇವರೇ ಶ್ರೇಷ್ಠವಾದ ಗ್ರಹವೆಂದು ಈ ಲೋಕವೇ ಕೊಂಡಾಡುತ್ತಿರುವುದು. ನಾವು ಸಹ ಅವರನ್ನೇ ಕೊಂಡಾಡುತ್ತಿರುವ ಪ್ರಭು. ಸಾಕು ಸಾಕು ನಿಧಿ ಒಟ್ಟಿ ತನ್ನ ತಂದೆಯನ್ನು ಬಿಡಿದು ಕುಷ್ಠರೋಗವನ್ನು ಕೊಟ್ಟಂತ ನತದೃಷ್ಟ ಮದೀನ ಆದನ ವಿಚಾರವು ಈ ನನ್ನ ರಾಜ್ಯದಲ್ಲಿ ಉಚ್ಚರಿಸಬೇಡಿ. ಶಾಂತರಾಗಿ ಇನ್ನು ಉಳಿದ 2 ಗ್ರಹದ ವಿಚಾರವನ್ನು ತಿಳಿದು ತಮ್ಮ ಮನ ಬಂದಂತೆ ನಡೆಯುವರಂತೆ. ಆಗಬಹುದು ನಿಜವಾಗಿ. ಸಿಂಹಿಕಿ ಎಂಬ ಗರ್ಭ ಸಂಜಾತದಲ್ಲಿ ಶ್ರೀಹರಿಯು ಮೋಹಿನಿಯ ರೂಪದಿಂದ ಸಂಹರಿಸಿದಾಗ ಶ್ರೀಹರಿಯು ಮೋಹಿನಿ ರೂಪದಿಂದ ರಾವು ಎಂಬ ಗ್ರಹವನ್ನು ಸಂಹರಿಸಿದಾಗ ಶಿರಸ್ಸೆ ರಾವು, ದಟ್ಟವೇ ಕೇತು ಆಗಿ ಈ ಭೂಲೋಕದಲ್ಲಿ ಅಡಗಿಕೊಂಡು ಸೂರ್ಯ ಚಂದ್ರಾದಿಗಳಿಗೂ ಹಾಗೂ ಈ ಮಾನವರಿಗೂ ಕಾಡತಕ್ಕವರು. ಅದು ಅಲ್ಲದೆ ಇವರು ಸಹ ರಾವು ಕೇತು ಎಂಬ ಗ್ರಹಗಳು ಇವರು ಕೆಡುಕು ಸ್ಥಾನದಲ್ಲಿ ಜನಿಸಿದ್ದಾದರೆ ಇವರು ಸಹ ಕೊಡಬಾರದ ಕಷ್ಟ ಭಯ ಭೀತಿಯನ್ನು ಉಂಟು ಮಾಡುವರು. ಅದೇ ಒಳ್ಳೆಯ ಸ್ಥಾನದಲ್ಲಿ ಜನಿಸಿದ್ದಾದರೆ ಸುಖ ಸಂತೋಷವನ್ನು ಕಾಪಾಡುವರು. ಇವರಿಗೂ ಸಹ ಹುರುಳಿ ಕಾಳು, ಉದ್ದಿನ ಕಾಳು, ಗರಿಕೆ, ದರ್ಬೆಯನ್ನು ಇಟ್ಟು ಯಾರು ಭಯಭಕ್ತಿಯಿಂದ ಪೂಜಿಸುವರೋ ಅಂಥವರಿಗೆ ಬೇಕಾದ ವರವನ್ನು ಕೊಟ್ಟು ಕಾಪಾಡುವರು ಪ್ರಭು. ಬಹಳ ಸಂತೋಷ ಪಂಡಿತೋತ್ತಮರೇ. ಆ ರಾಹು ಕೇತುಗಳ ವಿಚಾರವನ್ನು ಕೇಳಿ ನನ್ನ ಮನಸ್ಸಿಗಾದರೂ ಆನಂದವಾಗಿರುವುದು. ಆದ ಕಾರಣ ನಾವು ಕೊಡುವ ಈ ಫಲಪುಷ್ಪಾದಿಗಳಿಂದ ರಾಹು ಕೇತುಗಳನ್ನು ಬಹಳ ಭಕ್ತಿಯಿಂದ ಪೂಜಿಸುವರಾಗಿ ಪಂಡಿತೋತ್ತಮರೇ ಪಂಡಿತೋತ್ತಮರೇ ತಾಯಿ ತಂದೆಯ ಮೇಲೆ ಒಪ್ಪವೇ ಮಗನಿಗೆ ತಾಯಿ ತಂದೆಯ ಮೇಲೆ ಒಪ್ಪವೇ ಮಗನಿಗೆ ಓಯ ತಿಳಿಯದು ಎನಗೆ ಮನವು ನೋಯುವುದು. ಪಿತನ ಪೀಡಿಸುವಂತ ಅತಿ ಕಷ್ಟನವನಂತ ಪಿತನ ಪೀಡಿಸುವಂತ ಅತಿ ಕಷ್ಟನವನಂತ ನತ ದೃಷ್ಟನವನಂದು ಬೇಗನ ನೀರಿತು. ನತ ದುಷ್ಟನವನೊಂದು ಎಂದು ತಾಯಿ ತಂದೆಯ ಮೇಲೆ ಕೋಪವೇ ಮಗನಿಗೆ ಹಾಯ ತಿಳಿಯದು ಎನಗೆ ಮನವು ನೊಯ್ಯುವುದು. ಪಂಡಿತೋತ್ತಮರೇ ಸಾಕು ಸಾಕು ನಿಲ್ಲಿಸಿ. ಒಟ್ಟಿ ದೋಷವೇ ತನ್ನ ತಂದೆಯನ್ನು ಬಿಡಿದು ಕುಷ್ಠರೋಗವಂತ ಕೊಟ್ಟ ನದದೃಷ್ಟ ಮದೀನ ಆತನ ವಿಚಾರವು ಈ ನನ್ನ ಕರ್ಣಕ್ಕೆ ಬೀಳಬಾರದು. ಎಚ್ಚರ. ಬಂಧನವ
ಬಂದು ನಮ್ಮನ್ನು ರಕ್ಷಿಸು ತಂದೆ, ಬೇಗನೆ ಬಂದು ನಮ್ಮನ್ನು ರಕ್ಷಿಸು. ಶನಿದೇವರ ಪಾದಾರಕ್ಕೆ ಗೋವಿಂದ ಗೋವಿಂದ. ಬಂದರೂ ಬರಬಹುದು. ಜಗವೆಲ್ಲ ಶೋಧಿಸಲೇ ಯರಾದುರಾತ್ಮ ಕೈಲಾಸಗಿರಿಯಂ ತಲ್ಲನಗೊಳಿಸಲೇ ನಮ್ಮರಿಗಿರುವ ಮದಾನನಾದ ಸತ್ಯೋರಥನನ್ ಈ ಭೂದೇವತೆಗೆ ಆವತೆ ಕೊಡಲೇ ತಿಳಿಯದೆ ಪುಣ್ಯ ಮಾನವ ಎಲ್ಲ ತಿಳಿದಯ ಎಲ್ಲ ಬೇಜುವಯ ಎಲ್ಲ ತಿಳಿಯದೆ ಪುಣ್ಯ ಮಾನವ ಎಲ್ಲ ತಿಳಿದಯ ಒಂದಾಗಲ ನಿನ್ನ ಬೇಕದೆ ಕ್ಷಿಪ್ರ ತಂದದಾನು ಒಂದಾಗಲ ನಿನ್ನ ಬೇಕಲೆ ಕ್ಷಿಪ್ರ ತಂದದಾನು ಕ್ಷಿಪ್ರದಲ್ಲದಾನು ಕ್ಷಿಪ್ರದಲ್ಲದಾನು ದುರಂಕಾರಿ ಎಲ್ಲ ಬೇಕಮಯ್ಯ ಎಲ್ಲ ತಿಳಿಯದೆ ಎಲ್ಲ ಬೇಕಮಯ್ಯ ಎಲ್ಲ ತಿಳಿಯದೆ ಪುಣ್ಯ ಮಾನವ ಎಲ್ಲ ತಿಳಿದಯ ಎಲ್ಲ ಬೇಕಮಯ್ಯ ಎಲ್ಲ ತಿಳಿಯದೆ ಪುಣ್ಯ ಮಾನವ ಎಲ್ಲ ತಿಳಿದಯ ಪುಣ್ಯ ಹರಹರ ಸುರರ ಬಾಧಿಸಿ ಬಂದ ತಿಳಿಯಬಹುದ ನನ್ನನ್ನು ನಿಧಿಸಿದ ಹಲವು ಪರಮಾತ್ಮ ನೇಚಿಳಿ ಕಡು ತಬಕದಿಂದ ನಿನ್ನನ್ನು ಹೊಡೆಯುವುದು ಪರಮಾತ್ಮ ಶಾಂತರಾಗುತ್ತೇವೆ. ಏ ಪಡವಿಯೋಳ್ ಸೂರ್ಯ ಸುಧರು ನಾನಲ್ಲ ಪದಾಂದ. ಪರಮಾತ್ಮ ಶಾಂತನಾಗು ತಂದೆ, ಶಾಂತನಾಗು. ತಿಳಿಯದೆ ನುಡಿದು ನೈದೇವೋ ಪರಮಾತ್ಮ ತಿಳಿಯದೆ ನುಡಿದು ಕೆಟ್ಟ ಗಡಿಚನ್ನ ಪರದಂಗಳನು ಶ್ರೀ ದೇವ ಪರಮಾತ್ಮ ಅಜಿತನು ಶನಿದೇವ ತಡೆಯದೆ ನೋಡಿದೆ ಪಡೆಯನೆ ದಯದಿ ಅಡಿಯನು ಪಿಡಿ ಪರಮಾತ್ಮ
ಸೆಲೆಯು ತಡೆಯದೆ ನುಡಿದೆ ಪರಮಾತ್ಮ ತಡೆಯದೆ ನುಡಿದೆ ಪರಮಾತ್ಮ ಕೂಡಿದ ಸದನು ತಡೆಯದೆ ನುಡಿದೆ ಪರಮಾತ್ಮ ಕೂಡಿದ ಸದಯೋನು ತಡೆಯದ ನುಡಿದೆ ಒಡೆಯನೆ ಮಾಡಿ ಕರುಣಿಸಿ ಕಾಳ ಒಡೆಯನೆ ಕರುಣಿಸಿ ಕಾಳ ಅಡಿಯನು ತೆನಿದೇವ ತಡೆಯದೆ ನುಡಿದೆ ಒಡೆಯನೆ ದಯ ಅಡಿಯನು ಕಿಡಿಯುವೆನಾ ಪರಮಾತ್ಮ ಸುತ ನೀ ಬೇಗ ಹನುಮಾನವರತೆ ಸುತ ನೀ ಬೇಗ ಹನುಮಾನವರತೆ ಸುತ ನೀ ಬೇಗ ಹನುಮಾನವರತೀಗ ಪರಮಾತ್ಮ ಸ್ಮರಿಸುವೆ ಅಡಿಯನು ಬಿಡಿಯುವೆನಾ ತಿಳಿದೇವ ಪಡೆಯನೆ ದಯ ಅಡಿಯನು ಬಿಡಿಯುವೆನಾ ಪರಮಾತ್ಮ ಸೂರ್ಯಕುಮಾರ ರವಿನಂದನ ದೀನ ದಯಾಳು ಕರುಣಾ ಸಿಂಧು ನಿಮ್ಮ ಮಹಿಮೆಯನ್ನು ತಿಳಿಯದೆ ನಾನು ಆಡಿದ ಕಡೆ ನುಡಿಗಳನ್ನು ತಮ್ಮ ಮನಸ್ಸಿಗೆ ತಂದುಕೊಳ್ಳದೆ ನನ್ನನ್ನು ಕಾಪಾಡಬೇಕೆಂದು ನನ್ನ ಅಪರಾಧವನ್ನು ಗಮನಿಸಿ ಪರಮಾತ್ಮ ತುಂಬಿದ ಸಭೆಯಲ್ಲಿ ಪರಮಾತ್ಮ ತುಂಬಿದ ಸಭೆಯಲ್ಲಿ ಚಪ್ಪಾಳೆಯನ್ನು ತಟ್ಟುತ್ತಾ ನನ್ನನ್ನು ಜರಿದಷ್ಟು ಶಾಂತನಾದ ತಂದೆ ಇನ್ನು ಮುಂದೆ ನೋಡು ನನ್ನ ಮಹಿಮೆಯ ಪ್ರಭಾವವನ್ನು ನೋಡು ಮದಾಂತ ಪರಮಾತ್ಮ ಶಾಂತನಾಗು ದೇವ ಶಾಂತನಾಗು ನನ್ನ ಮಹಿಮೆಯ ನನ್ನನ್ನು ನಿಂದಿಸಿದ ಹದಮ ನೀ ತಿಳಿ ಕಡುತವಕದಿಂದ ನಿನ್ನನ್ನು ಅಡಿಪಾಳು ಮಾಡಿ ತಂದೆ ನನ್ನನ್ನು ಕಾಪಾಡು ಕಡು ಕಷ್ಟಗಳನ್ನು ಕೊಟ್ಟು ನೀನೊಂದಡೆ ನಿನ್ನ ಸತಿಯೊಂದಡೆ ಪರಮಾತ್ಮ ಮಾಡಿ ನಿನ್ನನ್ನು ಅನ್ನವಿಲ್ಲದೆ ಒದಿಯಲು ಬಟ್ಟೆ ಇಲ್ಲದೆ ನಿನ್ನನ್ನು ನೀನೇ ನಿಂತುಕೊಂಡಂತೆ ಮಾಡದಿದ್ದರೆ ನಾನು ಸೂರ್ಯಕುಮಾರನೆಲ್ಲ ಮದಾಂಧ ಪರಮಾತ್ಮ ಕೋಪ ಮಾಡಬೇಡ ದೇವ
श्री जय ನಾನು ಅರಿಯದೆ ಮಾಡಿದ ಅಪರಾಧವನ್ನು ಮನ್ನಿಸಿ ನನ್ನನ್ನು ಕಾಪಾಡಬೇಕೆಂದು ಬೇಡಿಕೊಂಡು ನನ್ನ ಅಪರಾಧವನ್ನು ಕ್ಷಮಿಸಿ. ನನ್ನನ್ನು ನಿಂದಿಸಿದ ಹದನು ಸೂರ್ಯ ಹೆಸರಿನಿಂದ ಸತ್ತರ ದೇಶದ ಸಾಲದು ನಡೆ ನೋಡಿ ಆಚಾರ ವಿಚಾರಗಳಲ್ಲಿ ಸತ್ತರ ಎನಿಸಬೇಕು. ಹೇಳುವುದ ಅಂತ ಜಗತ್ತಿನಲ್ಲಿ ಒನ್ನೆರಾರು, ಜಗತ್ತಿನಲ್ಲಿ ಶ್ರೇಷ್ಠರ್ಯಾರು? ಪರಮಾತ್ಮ ಸ್ಮಾರ್ತರಹಿತರು ತಂದೆ. ಜಗತ್ತಿನಲ್ಲಿ ಒನ್ನೆರಾರು? ತಂದೆ
ಇಂದ್ರಿಯ ನಿಗ್ರಹಗಳು. ಪ್ರಪಂಚದಲ್ಲಿ ನೀಚತ್ವ ಯಾವುದು? ಪರಮಾತ್ಮ ಸುಳ್ಳು, ಕಳ್ಳತನ, ಮೋಸ. ಜೀವಿತದ ಉತ್ತಮದ ಗುರಿ ಯಾರು? ಪರಮಾತ್ಮ ಸದಾಚಾರ, ಶೀಲತೆ, ಸತ್ಯ, ಧರ್ಮ ತಂದೆ. ಏನು? ಸದಾಚಾರ, ಶೀಲ, ಧರ್ಮ. ಹಾಗಾದರೆ ಮದಾಂಧ. ಪರಮಾತ್ಮ ಸಿದ್ಧವಾಗು ಮದಾಂಧ. ಪರಮಾತ್ಮ ಬೇಡ ತಂದೆ, ಹಠ ಮಾಡಬೇಡ. ಕಂದನಾದವನನ್ನು ಕಾಪಾಡಬೇಕೆಂದು ಅಯ್ಯೋ ಪರಮಾತ್ಮ, ನಾನು ಶನಿದೇವರನ್ನು ಎಷ್ಟು ವಿಧವಾಗಿ ಬೇಡಿದರೂ ನನ್ನ ಮೇಲೆ ಕೋಪಾರೂಢರಾಗಿ ಹೊರಗೆ ಹೋದರಲ್ಲ, ಮುಂದೇನು ಗತಿ? ಜಗಭೂಷಣಂ ಸಮನಗೊಳಿಸಲು ಆ ಜಲಜನಾಭನಿಂದಾದೀತೆ ರವಿಸುತನ ದಾರುಣಿಯ ಜನರು. ಪರಮಾತ್ಮ ರವಿಸುತನ ಜನರು ಜರಿದು ಕದಿರಲು ಸಾಧ್ಯವೇ? ಜಗದಿ ಅಯ್ಯೋ ಪರಮಾತ್ಮ, ಭುಜನ ಪರಜೀವನ ಕೋಪವನ್ನು ಜಲಜನಾಭನಾದ ಶ್ರೀ ಮಹಾವಿಷ್ಣುವಿಂದ ಹರಿಸಲು ಸಾಧ್ಯವಾದೀತೆ. ಅದೇ ರೀತಿ ಈ ರವಿಸುತ ಶನೇಶ್ವರನನ್ನು ಈ ಭೂಲೋಕದ ಜನರು ಜರಿದು ಸುಖದಿಂದಿರಲು ಸಾಧ್ಯವಾಗಿದೆ. ಸಭಾಜನರೇ, ಪ್ರಭು ಶಾಂತರಾಗಿ. ಪಂಡಿತೋತ್ತಮರೇ, ಮಂತ್ರಿ, ಪ್ರಭು ಸೈನ್ಯಾಧಿಕಾರಿ, ನಾನಾದರೂ ಓ ಶನಿದೇವರನ್ನು ಜರಿದಿದ್ದು ಹೇಗಾಯಿತು ಎಂದರೆ, ಅಯ್ಯೋ ಸೊನ್ನೆಯನ್ನು ಕಿತ್ತು ಕೈಕೊಟ್ಟು ಬಳಲುವಂತಾಗಿದೆ. ಆಗಲಿ ಆಗಲಿ ಪಂಡಿತೋತ್ತಮರೇ, ನನ್ನ ದುರಾದೃಷ್ಟಕ್ಕೆ ನೀವೇನು ದಾನ ಮಾಡಬಲ್ಲಿರಿ. ತಾವಿನ್ನು ತೆರಳಿರಿ, ನಾನಾದರೂ ನನ್ನ ರಾಣಿವಾಸಕ್ಕೆ ಹೋಗುವೆನು. ಏಕೆ ನಿಂದಿಸಿದೆ ಹಸನಿಯ, ಏಕೆ ನಾಂ ತೆರಿದೆ ಅದು ನಿಂದಿಸಿದ, ಏಕೆ ನಿಂದಿಸಿದೆ ಹಸನಿಯ, ಏಕೆ ನಾಂ ತೆರಿದೆ ಅದೊರೆಯ, ಏಕೆ ನಿಂದಿಸಿದೆ ಸೇರಿದ ಸಭೆಯೋಳು ಜರಿದು ಅಪಮಾನಕ್ಕೆ ಅದೇ ಕೊಡೆ
ದೇವಾ ಏಕೆ ನಿಂದಿಸಿದೆ ಆಚೆನಿಯ ಏಕೆ ನಾಚಿದೆ ಆಚೆನಿಯ ಏಕೆ ನಿಂದಿಸಿದೆ ನನ್ನ ಸತಿಯಾದ ಚಂದ್ರ ಆಶೆಯಾದರೂ ನನಗೂ ಹಾಗೂ ಈ ನಾಡಿನ ಪ್ರಜೆಗಳಿಗೂ ಶುಭವನ್ನು ಕೋರುತ್ತಾ ಬಹು ಸಂತೋಷದಿಂದ ಜಗನ್ಮಾತೆಯನ್ನು ಆರಾಧಿಸುತ್ತಿರುವಳು. ಆದರೆ ರಾಜಸಭೆಯಲ್ಲಿ ನಡೆದ ವಿಚಾರವನ್ನು ಇವಳಿಗೆ ಎಂದು ಹೇಳಿದೆ.
ಏನೆಂದು ಹೇಳಿ ಕಡೆಗೆ ಮಾಡುವುದಿನ್ನೇನು ಪ್ರಾಣೇಶ್ವರಿ ಚಂದ್ರಹಾಸೆ ಪ್ರಾಣೇಶ್ವರ ನಮಸ್ಕರಿಸುವೆ. ಚಂದ್ರಹಾಸೆ ನಿನಗೆ ಮಂಗಳವಾಗಲಿ ಮೇಲೆ ಕೇಳು. ಸ್ವಾಮಿ ಇದೇನಿದೆ? ಯಾರು ಸದಾ ನಗುತ್ತಿದ್ದ ನಿಮ್ಮ ಮುಖವು ಈ ರೀತಿ ಬಾಡಿರಲು ಕಾರಣವೇನು? ಏಕೆ ಸ್ವಾಮಿ? ಏನಾಯ್ತು ಏನಾಯ್ತು ಏನೆಂದು ಹೇಳಬಾರದೆ ಕಾದ. ಏನಾಯ್ತು ಏನೆಂದು ಹೇಳಬಾರದೆ ಕಾದ. ಈ ರೀತಿ ಮೌನಾದಿ ಏನಾಯ್ತು ಕಾಣೆ ಕಾಂತ. ಕಾಂತ ಪರರಾಜರು ನಿಮ್ಮ ಮೇಲೆ ಯುದ್ಧಕ್ಕೆ ಬಂದರೇನು? ಪರರಾಜರು ನಿಮ್ಮ ಮೇಲೆ ಯುದ್ಧಕ್ಕೆ ಬಂದರೇನು? ಅದಕ್ಕೆ ನಿಂದದು ಅದಕ್ಕೆ ನಿಂದದು ಏನಾಯ್ತು ಏನೆಂದು ಹೇಳಬಾರದೆ ಏನಾಯ್ತು ಕಾಣೆ ಕಾಂತ ಕಾಂತ ಸ್ವಾಮಿ ಪ್ರಾಣೇಶ್ವರಿ ಏಕೆ ಸ್ವಾಮಿ ಏನಾಯಿತು? ಈ ರೀತಿಯ ಚಿಂತೆಂದಿರಲಿಲ್ಲ. ಕಾರಣವಾದರೂ ಏನು? ಪರರಾಜರು ನಿಮ್ಮ ಮೇಲೆ ಯುದ್ಧಕ್ಕೇನಾದರೂ ಬರ್ತಿದ್ದಾರೆ ಅಥವಾ ಶತ್ರುಗಳಿಗೇನಾದರೂ ಭಯ ಉಂಟಾಯಿತೆ? ತಿಳಿಸಿ ಸ್ವಾಮಿ. ಪ್ರಾಣೇಶ್ವರಿ ಆ ವಿಚಾರವನ್ನು ನಾನು ನಿನ್ನೊಡನೆ ಏನೆಂದು ಹೇಳಲಿ ಪ್ರಿಯೆ? ಏನೆಂದು ಹೇಳಲಿ ತಿಳಿಸಿ ಸ್ವಾಮಿ. ಮನೋಹರಿ ಹೇಳುವೆನು ಕೇಳು. ಚೆನ್ನಾಗಿ ಕಾಣಲ್ಲ. ಶೇಕ್ ಮಾಡ್ಬಿಡಲ್ಲ. ಪ್ರಿಯ ಪತ್ನಿ ಕೇಳುವೆ ಸಭೆಯಲ್ಲಿ ನಡೆದು ಮನೋಹರ ಸ್ವಾಮಿ ಪತ್ನಿ ಪೇಳುವೆ ಸಭೆಯಲ್ಲಿ ನಾಡೆದೋದನೋ ಮನೋಹರ ಸ್ವಾಮಿ ಸೂರ್ಯ ಸೂತ ಸೇನೆ ಶರಣ ಶಾಂತರಾಜ ಸ್ವಾಮಿ. ಸೂರ್ಯ ಸೂತ ಸೇನೆ ಶರಣ ಜರಿದ ನಾನರಿಯದೆ ಮನೋಹರೇ तव कदीम चनियो चंद्रा चंद्राजे गलो तव कदीम चनियो ओदुवे का कावा नोता मनोहर ಬಾನು ಸೂತ ನೋಡಿ
ಸ್ವಾಮಿ ಮನೋಹರ ಚಂದ್ರಹಾಸ, ಆ ವಿಚಾರವನ್ನು ನಾನು ನಿನ್ನೊಡನೆ ಏನೆಂದು ಹೇಳಲಿ? ಶಾಂತರಾಗಿ ಸ್ವಾಮಿ. ಏನೆಂದು ಹೇಳಲಿ ಪ್ರಾಣೇಶ್, ಈ ದಿನ ನನ್ನ ರಾಜಸಭೆಯಲ್ಲಿ ಆ ನವಗ್ರಹಗಳ ವಿಚಾರವನ್ನು ಕೇಳಬೇಕೆಂದು ನನ್ನ ಮನಸ್ಸಾದರೂ ಏಕೋ ಬಹಳ ಆತುರ ಪಡುತ್ತಿತ್ತು ಮನೋಹರಿ. ಆದ ಕಾರಣ ನಾನಾದರೂ ಅರಮನೆಯ ರಾಜಪುರೋಹಿತರನ್ನು ಬರಮಾಡಿಕೊಂಡು ಒಬ್ಬೊಬ್ಬರಾಗಿ ಒಂದೊಂದು ಗ್ರಹದ ವಿಚಾರವನ್ನು ತಿಳಿಸಬೇಕೆಂದು ಕೇಳಿಕೊಂಡೆನು ಪ್ರಿಯೆ. ಅನಂತರ ಏನಾಯ್ತು ಸ್ವಾಮಿ? ಅವರಾದರೂ ಒಬ್ಬೊಬ್ಬರಾಗಿ ಒಂದೊಂದು ಗ್ರಹದ ವಿಚಾರವನ್ನು ತಿಳಿಸಿದರು. ಕೊನೆಯದಾಗಿ ಓ ಸೂರ್ಯಕುಮಾರನಾದ ಆ ಶನೇಶ್ವರನ ವಿಚಾರವನ್ನು ತಿಳಿಸಿದರು ಮನೋಹರೇ. ಮುಂದೆ ಆ ಸಿರಿದೇವರಾದರೂ ಹುಟ್ಟಿದಾಕ್ಷಣವೇ ತನ್ನ ತಂದೆಯಾದ ಸೂರ್ಯದೇವನ ಮೇಲೆ ದೃಷ್ಟಿ ಬೀಳಲು ಕುಷ್ಠರಾಗೂ ಪ್ರಾಪ್ತವಾಯಿತೆಂದು, ಅಲ್ಲದೆ ಸಾರಥಿಯಾದವರು ನನ್ನ ಕೈಕಾಲುಗಳು ಮುರಿದು ಎಳವನಾದನೆಂದು ಪ್ರಾಣೇಶ್ವರಿ, ಅದು ಅಲ್ಲದೆ ರಥಕ್ಕೆ ಕಟ್ಟಿದ ಅಶ್ವಗಳ ನೇತ್ರಗಳೇ ಕಾಣದಂತಹವೆಂದು ಪ್ರೋತ್ತಮರು ಹೇಳಿದರು ಪ್ರಿಯೆ. ನಾನಾದರೂ ಕೋಪಾರೂಢನಾಗಿ ಆ ಸೂರ್ಯಕುಮಾರನಾದ ಸಿರಿದೇವರನ್ನು ನಾನಾ ವಿಧವಾಗಿ ಜರಿದು ನಿಂದಿಸಿ ಧಿಕ್ಕರಿಸಿ ಮಾತನಾಡುತ್ತಿರಲು ಚಂದ್ರಹಾಚೆ ಅದೇ ಸಮಯಕ್ಕೆ ಗಗನ ಮಾರ್ಗದಲ್ಲಿ ಆ ರವಿಸಿದನು ಬರುತ್ತಿರಲು ಪ್ರಾಣೇಶ್ವರಿ, ನಾನು ನಿಂದಿಸಿದ ನುಡಿಯು ಆತನ ಕರ್ಣಕ್ಕೆ ಬೀಳಲು ಓ ಶನಿದೇವರಾದರೂ ಬಹಳ ಕೋಪಾರೂಢನಾಗಿ ಕೆಂಗಣ್ಣಿನಿಂದ ತಕ್ಷಣವೇ ನನ್ನ ರಾಜಸ್ಥಾನಕ್ಕೆ ಧಾವಿಸಿ ಬಂದು ಮನೋಹರೇ, ಧಾವಿಸಿ ಬಂದು ಎಲ್ಲವೋ ಮದಾಂಧ, ಅಷ್ಟೈಶ್ವರ್ಯ ಮದದಿಂದ ನೀನು ದೈವವನ್ನೇ ನಿಂದಿಸುತ್ತಿರುವೇನೋ? ನಿನ್ನಿ ಐಶ್ವರ್ಯವನ್ನು ತೊಲಗಿಸಿ ನಿನ್ನನ್ನು ನಿನ್ನ ಸತಿಯನ್ನು ಕಾಡುಪಾಲು ಮಾಡಿ ನಿಮ್ಮೀರ್ವರನ್ನು ಅಗಲಿಸಿ ನಿಮಗೆ ಕೊಡಬಾರದ ಕಷ್ಟವನ್ನು ಸೂರ್ಯಕುಮಾರನೇ ಅಲ್ಲವೆಂದು ಪತ್ರವನ್ನು ಮಾಡಿ ಅದೃಶ್ಯನಾದನು ದೇವಿ, ಅದೃಶ್ಯನಾದನು. ಯಾವ ಗಳಿಗೆಯಲ್ಲಿ ಯಾವ ಕ್ಷಣದಲ್ಲಿ ಬಂದು ನಮಗೇನು ಸಂಗತಿಗೆ ಗುರಿ ಮಾಡುವನೋ ಕಾಣೆ ಚಂದ್ರ, ಕಾಣೆ ಮುಂದೇನು ಗತಿ. ಸ್ವಾಮಿ ಶಾಂತರಾಗಿ ಸ್ವಾಮಿ, ಚಿಂತೆ ಪರೇಕೆ ಸ್ವಾಮಿ. ಪ್ರಾಣೇಶ್ವರಿ, ಚಿಂತೆ ಪರೇಕೆ ಮನಸ್ಸಿ ವ್ಯಾಕುಲವಾ, ಚಿಂತೆ ಪರೇಕೆ ಅರಿವೊಲುಮೆ ನಮಗಿರಲು ಭಯವೇ ತಗೆ. ಅರಿವೊಲುಮೆ ನಮಗಿರಲು ಭಯವೇ ತಗೆ, ಹರಿಧೈರ್ಯ ಇನ್ನಿರಲು ಇನ್ನೇತಗೆ. ಹರಿಧೈರ್ಯ ಇನ್ನಿರಲು ಇನ್ನೇತಗೆ, ಚಿಂತೆ ಪರೇಕೆ ಬಿಡು ಬಿಡು ಮನಸ್ಸಿ ವ್ಯಾಕುಲವಾ, ಚಿಂತೆ ಪರೇಕೆ ಶಾಂತ ಶಾಂತ ಮನೋಹರೇ, ನಿಮಗಿಂತಹ ಮಂದ ಬುದ್ಧಿಯು ಬರಬಹುದೇ? ತಿಳಿದು ತಿಳಿದು ಆಶಯದ ನೀವು ಜರಿಯಬಹುದೇ ಸ್ವಾಮಿ? ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು? ನಮ್ಮ ಮನೆಯ ದೇವರಾದ ಶ್ರೀಮನ್ನಾರಾಯಣನು ಪೂಜಿಸೋಣ, ಆಗ ಆ ಶನಿಯು ನಮ್ಮನ್ನೇನು ತಾನೇ ಮಾಡಬಲ್ಲ. ಶಾಂತರಾಗಿ ಸ್ವಾಮಿ. ಆಗಲಿ ಮನೋಹರಿ,
ನಿನ್ನ ವಿಷ್ಣುವಿದ್ದಂತಾಗಲಿ ನಮ್ಮ ಮನದೇವರಾದ ಶ್ರೀಮನ್ನಾರಾಯಣನನ್ನು ಪೂಜಿಸಲು ಪೂಜಾ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊ. ಹಾಗೆ ಆಗಲಿ ಸ್ವಾಮಿ. ದಾರಿ ತೋರಬಾರದೇನೋ ಸಾರಸಾಚರಿ ದಾರಿ ತೋರಬಾರದೇನೋ ಸಾರಸಾಚರಿ ಗೋಪನ ಕಂದ ಮಾಧವ ವೃಂದ ವಂದಿತ ಮಾಂದರಾಜನೆ ನಂದ ಗೋಪನ ಕಂದ ಮಾಧವ ವೃಂದ ವಂದಿತ ಮಾಂದರಾಸನೆ ಇಂದಿರೇ ತಾಯ ದಾರಿ ತೋರಬಾರದೇನೋ ಸಾರಸಾಚರಿ ಶಂಕು ಚಕ್ರ ಗದೋದರಿ ಕಮಲ ನಯನ ಮನೋವಿಗಾರಿ ಶ್ರೀಲಕ್ಷ್ಮೀ ಹೃದಯ ವಲ್ಲಭ ನಾರಾಯಣ ಪರಮಾತ್ಮ ಸಾಧ್ಯವಾದ ಕಾರಣ ಆತನಿಂದ ಬರುವ ಕಷ್ಟಗಳನ್ನು ಪೂರೈಸಲು ಸಾಧ್ಯವಿಲ್ಲ. ಆದರೆ ನನ್ನ ಭಕ್ತರಾದ ಕಾರಣ ನಿಮಗೆ ಎಂತಹ ಕಠಿಣವಾದ ಘೋರ ಕಷ್ಟಗಳು ಬಂದರೂ ಅಸತ್ಯ ನೋಡಿ ಸತ್ಯ ಭ್ರಷ್ಟಾಚಾರದಂತೆ ಆಶ್ರಯಿಸ್ತೇನೆ. ಇದೇ ನನ್ನಿಂದ ಆಗುವ ಕಾರ್ಯ. ಆ ಶನಿಕಾಟ ತೊಲಗುವವರೆಗೂ ಇಂದು ರಾತ್ರಿ ರಾಜ್ಯ ತೊರೆದು ಮುಂದೆ ಪ್ರಯಾಣಕ್ಕೆ ಸಿದ್ಧರಾಗಿರಿ. ನಿಮಗೆ ಶುಭವಾಗಲಿ. ಚಂದ್ರ ಚಂದ್ರಾಜೆ ನೋಡಿದೆಯಾ ನಮ್ಮ ಮನದೇವರ ಆಡಿದ ಶ್ರೀಮನ್ನಾರಾಯಣನು ಹೇಳಿದ ರೀತಿಯನ್ನು? ಮನೋಕರ, ನನ್ನ ಗ್ರಹಚಾರಕ್ಕೆ ನೀನೇಕೆ ಸಿಲುಕಿಕೊಳ್ಳುವೆ? ನನ್ನ ಗ್ರಹಚಾರ ಕಳೆಯುವವರೆಗೂ ನಾನು ಎಲ್ಲಿಯಾದರೂ ಹೋಗುತ್ತೇನೆ. ಏನಾದರೂ ನಿಮ್ಮ ತಂದೆಯ ಪಟ್ಟಣಕ್ಕೆ ಹೋಗಿ ಸುಖದಿಂದ ಇರು ಚಂದ್ರ. ಸ್ವಾಮಿ, ಏನು ಹೇಳ್ತೀರಿ ಸ್ವಾಮಿ? ಇದು ನಿಮಗೆ ನ್ಯಾಯವೇ? ಪತಿ ಹಸನಿ ಹಸತಿಗೆ ಸುಖ ಸ್ವರ್ಗ ಸೋಪಾನ, ಪತಿ ಹಸನಿ ಹಸತಿಗೆ
ವಸತಿಯಿಂದಲೇ ಆತ್ಮಸುಖ. ಪತಿಯನ ವಸತಿಯು ಪಾಷಾಣವೆಂಬ ಕಲ್ಲಲವೇ. ನಾ ನಿಮ್ಮ ನಗಲಿ ಕ್ಷಣಕಾಲ ಸಹ ಜೀವಿಸಿರಲಾರೆ. ಆದ್ರಿಂದ ನಾನು ಸಹ ನಿಮ್ಮ ಸಂಗಡ ಬರುತ್ತೇನೆ. ಇಲ್ಲವಾದರೆ ನೀವು ಪಾಲನೆಯಲ್ಲಿ ಪ್ರಾಣವನ್ನಾದರೂ ಬಿಡುತ್ತೇನೆ ಸ್ವಾಮಿ. ಬೇಡ ಬೇಡ ಚಂದ್ರ, ನಿನ್ನ ಇಷ್ಟವಿದಂತಾಗಲಿ. ನಮ್ಮ ಮನೆದೇವರಾದ ಶ್ರೀಕರು ಹೇಳಿದ ರೀತಿಯಂತೆ ಈ ದಿನ ರಾತ್ರಿಯೇ ನಾವು ಈ ಪಟ್ಟಣವನ್ನು ತೊರೆಯಲು ನಮಗೆ ಕೆಲವು ದಿನ ಕುಕ್ಷಿ ಬಾಧೆಯನ್ನು ನಿವಾರಿಸಿಕೊಳ್ಳಲು ಸ್ವಲ್ಪ ದ್ರವ್ಯವನ್ನು ಸಿದ್ಧಪಡಿಸಿಕೊ. ನಾನೀಗಲೇ ಕುದುರೆಯ ಲಾಯಕ್ಕೆ ಹೋಗಿ ನಮಗೆ ಯೋಗ್ಯವಾದ ಒಂದು ಕುದುರೆಯನ್ನು ಹಿಡಿದು ತರುತ್ತೇನೆ. ನಮಗೆ ಈ ದಿನವೇ ಈ ಕಳಿಂಗ ರಾಜ್ಯದ ಋಣವು ತೀರಿದೆಂದು ಪ್ರಯಾಣ ಮಾಡೋಣ ಪ್ರಿಯ. ಹಾಗೆ ಆಗಲಿ ಸ್ವಾಮಿ. ಕದ್ದು ಹೋದನು ಕಳ್ಳರಾಜನು ಅಶ್ವಲಾಯಕ್ಕೆ ಹೋಗುತ್ತಿರುವನು. ಕದ್ದು ಹೋದನು ಕಳ್ಳರಾಜನು ಅಶ್ವಲಾಯಕ್ಕೆ ಹೋಗುತ್ತಿರುವನು. ಹರ್ಷದಿಂದಲೇ ಮಾಡುವೆ ನಾನು, ಹರ್ಷದಿಂದಲೇ ಮಾಡುವೆ ನಾನು. ಮಾಯವ ತುರುಗವ ನಾನೀಗ, ಮಾಯವ ತುರುಗವ ನಾನೀಗ, ಮಾಯವ ತುರುಗವ ನಾನೀಗ, ನಾನೀಗ ನಾನೀಗ. ಶ್ರೀಹರಿ ವಚನದಂತೆ ಎರವೋ ದುರಾತ್ಮ, ಈ ದಿನವೇ ರಾಜ್ಯವನ್ನು ತೊರೆಯಲು ಕುದುರೆ ಹಾಕಿ ಹೋಗಿರುವಲ್ವೇ ಮನ ಅಂದ. ಬಾ, ನನ್ನ ಸುಂದರದಿಂದ ಒಂದು ಕುದುರೆಯನ್ನು ನಿರ್ಮಿಸಿ ಆ ಕುದುರೆ ಮೇಲೆ ಇರುವಂತೆ ಮಾಡಿ ಅನೇಕ ಕಷ್ಟ ನಷ್ಟಗಳಿಗೆ ಹೊರಗಾಗುವಂತೆ ಮಾಡುವೆನು ಮನ ಅಂದ. ಎಲ್ಲವೆಲ್ಲವೋ ರಾಣಿಚಂದ್ರ ಆಸೆ, ನಿನ್ನ ನಾಲಿಗೆಯಿಂದ ಕೀಳು ಸರಿ ಎಂದು ನುಡಿದಲ್ಲವೇ? ನಾ ನುಡಿದ ಮಾತು ಮುಂದೆ ನಿನಗೆ ನಾಂದಿಯಾಗಲಿ. ಕದ್ದು ಹೋದನು ಕಳ್ಳರಾಜನು ಕದ್ದು ಹೋದನು ಕಳ್ಳರಾಜನು ಅಶ್ವಲಾಯಕ್ಕೆ ಹೋಗುತ್ತಿರುವನು. ಹರ್ಷದಿಂದಲೇ ಮಾಡುವೆ ನಾನು, ಹರ್ಷದಿಂದಲೇ ಮಾಡುವೆ ನಾನು. ಮಾಯವ ತುರುಗವ ನಾನೀಗ, ಮಾಯವ ತುರುಗವ ನಾನೀಗ, ಮಾಯವ ತುರುಗವ